ಪರೋಕ್ಷವಾಗಿ ನಾನು ಮೂಲ ಕಾಂಗ್ರೆಸ್ಸಿಗ ಅಂತಿದ್ದಾರೆ ದೇವೇಗೌಡರು. ಬೆಂಗಳೂರಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇದು ಗೌಡರ ಮಾತು. ಇಂದಿರಾ ಗಾಂಧಿ ಅನೇಕ ಕೆಲಸಗಳನ್ನು ಮಾಡಲು ಮುಂದಾದಾಗ ಬಂಡಾಯ ಎದ್ದಿದ್ದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಪರೋಕ್ಷವಾಗಿ ನಾನು ಮೂಲ ಕಾಂಗ್ರೆಸ್ಸಿಗ ಅಂತಿದ್ದಾರೆ ದೇವೇಗೌಡರು. ಬೆಂಗಳೂರಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಗೌಡರು ಈ ಮಾತುಗಳನ್ನ ಆಡಿರುವಂಥದ್ದು. ಆ ಸಂದರ್ಭದಲ್ಲಿ ಅವರು ಆಡಿದ್ದೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಪರೋಕ್ಷವಾಗಿ ನಾನು ಮೂಲ ಕಾಂಗ್ರೆಸ್ಸಿಗ ಅಂತ ದೇವೇಗೌಡರು ಹೇಳಿದ್ದಾರೆ. ಇಂದಿರಾ ಗಾಂಧಿ ಅನೇಕ ಕೆಲಸಗಳನ್ನ ಮಾಡಲು ಮುಂದಾದಾಗ ಬಂಡಾಯ ಎದ್ದಿದ್ದೆ, ನಾನು ಮೂಲ ಕಾಂಗ್ರೆಸ್ನಲ್ಲಿ ಇದ್ದವನು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ನುಡಿದಿದ್ದಾರೆ. ಇಂದಿರಾ ಗಾಂಧಿ ವಿರೋಧಿ ಬಣ ಹೊರಬಂದಾಗ ನಾನು ಬಂಡಾಯ ಕಾಂಗ್ರೆಸ್ಗೆ ಹೋದೆ. ದೇವರಾಜ ಅರಸು ಸಿಎಂ ಆದಾಗ ನಾನು ಕೇಳಿದ ಎಲ್ಲಾ ಪ್ರಶ್ನೆಗೂ ಉತ್ತರವನ್ನ ಕೊಡ್ತಿದ್ರು. ದೇವರಾಜ ಅರಸು ರೀತಿ ಮತ್ತೊಬ್ಬ ವ್ಯಕ್ತಿ ಯಾರು ಇಲ್ಲ ಅಂತ ಗೌಡರು ಅರಸೂರನ್ನ ಕೊಂಡಾಡಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾಯಕರ ವರ್ತನೆಯನ್ನು ನಾನು ನೋಡ್ತಾ ಇದ್ದೇನೆ. ಹಿಂದಿನ ರೀತಿಯಾದ ವರ್ತನೆ ಇವತ್ತಿನ ನಾಯಕರಿಗೆ ಇಲ್ಲ ಅನ್ನುವಂತಹ ಬೇಸರವನ್ನ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ವ್ಯಕ್ತಪಡಿಸಿದ್ರು. ಸಂಸತ್ತಿನ ಸಮಿತಿಗಳ ರಾಜಕೀಯದಿಂದ ಮಹತ್ವ ಕಳೆದುಕೊಂಡಿದೆ ಅಂತ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಜೊತೆಗೆ ತಾನು ಮೂಲ ಕಾಂಗ್ರೆಸ್ಸಿಗ ಅನ್ನೋದನ್ನ ಈ ಸಂದರ್ಭದಲ್ಲಿ ನುಡಿದ್ರು ದೇವೇಗೌಡ.